ಈಗ ನಿಮಗೆ ರಾಯಲ್ ಎನ್ಫೀಲ್ಡ್ ಇದೆನೋ ಅದೇ ತರ ಒಂದು ಅಮೆರಿಕನ್ ಕಂಪನಿ ಒಳಗೆ ಗಾಡಿ ಇದೆ. ಆ ಗಾಡಿ ನಾವು ಇವತ್ತು ದಾವಣಗೆರೆಯಲ್ಲಿ ರಿವ್ಯೂ ಮಾಡ್ತಿದೀವಿ ಅಂತಾನೆ ಹೇಳ್ಬೋದು. ನನ್ನ ಅದರದಿಂದ ಹಾರ್ಲಿ ಡೇವಿಡ್ಸನ್ ಅಂತಾನೆ ಹೇಳ್ಬೋದು. ಇದು ಬಂದು ನಿಮಗೆ ಫೇಮಸ್ ಕಂಪನಿ. ಮೇನ್ ಬಂದು ಇದು ರಾಯಲ್ ಎನ್ಫೀಲ್ಡ್ ತರಾನೇ ನಮ್ಮ ಇಂಡಿಯಾ ಒಳಗೆ ಕ್ರೇಸ್ ಕೊಡಬಹುದು. ಆದ್ರೆ ಇದ್ರದ್ದು ಕಾಸ್ಟಿಂಗ್ ಪ್ರೈಸ್ಗೋಸ್ಕರ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. ಈ ಗಾಡಿ ಬಂದು ನಿಮಗೆ ಹಾರ್ಲಿ ಡೇವಿಡ್ಸನ್ 48 ಸ್ಪೆಷಲ್ ಅಂತ. ಈ ಗಾಡಿ ಇಂಜಿನ್ ಬಗ್ಗೆ ಹೇಳ್ತಿದ್ದೀರಾ ಅಂದ್ರೆ 1202 cc ಇದು ಗಾಡಿ ಇಂಜಿನ್ ಬಂದು. ಇದಕ್ಕೆ ನೋಡ್ತಿರ್ಬೋದು 2 ಸಿಲಿಂಡರ್ ಇದೆ ಈ ಗಾಡಿ ಒಳಗೆ. ಅದೇ ತರ ಇದು ನಿಮಗೆ ಹೇಳ್ದಂಗೆ ಜಾಸ್ತಿ ಪವರ್ ಅಥವಾ ಟಾರ್ಕ್ ಔಟ್ಪುಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮೇನ್ ಬಂದು ಟಾರ್ಕ್ 96 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡಿದೆ. ಅದೇ ತರ BHP ಹೇಳ್ಬೇಕಂದ್ರೆ ಚೂರು ಕಮ್ಮಿನೇ. ಗಾಡಿ ಬಂದು ನಿಮಗೆ ಮೇನ್ ಬಂದು ಟಾರ್ಕಿಗೋಸ್ಕರನೇ ಫೇಮಸ್. ಇದ್ರದ್ದು ಪವರ್ ಫಿಗರ್ಸ್ ಹೇಳ್ಬೇಕು ಅಂದ್ರೆ 180 to 170 ಈಸಿಯಾಗಿ ನಿಮಗೆ ಟಾಪ್ ಸ್ಪೀಡ್ ಕೊಡುತ್ತೆ. ಅದೇ ತರ ಮೈಲೇಜ್ ವಿಷಯಕ್ಕೆ ಬಂದ್ರೆ ಈ ಗಾಡಿ ಬಂದು ನಿಮಗೆ 15 ಲೀಟರ್ ಅಥವಾ 15 ಇಂದ 10 ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡಬಹುದು. ಹೇಗೆ ಮ್ಯಾಸಿವ್ ಆಗಿದೆ ಇದರದ್ದು ಫ್ರಂಟ್ ಟೈರ್ ಅಂತಾನೆ ಹೇಳ್ಬೋದು. ತುಂಬಾ ಮ್ಯಾಸಿವ್ ಆಗಿದೆ. ಎಷ್ಟೋ ಗಾಡಿಗಳಿಗಿದೆ ಬ್ಯಾಕ್ ಟೈರ್ ಆಗಿರುತ್ತೆ. ಈ ಟೈರ್ ಸೈಜ್ ನಿಮಗೆ ಫಿಗರ್ಸ್ ಬಂದು 130/90 ಅಂತ ಹೇಳ್ಬೋದು. 16 ಇಂಚ್ ಇದೆ. ಅದೇ ತರ ನೀವು ಡಿಸ್ಕ್ ಸೈಜ್ ನೋಡ್ತಿದ್ದೀರಾ ಅಂದ್ರೆ ಈ ಕಡೆ 300 mm ಕೊಟ್ಟಿದ್ದಾರೆ ಇವರು ಫ್ರಂಟ್ ಡಿಸ್ಕ್ ಸೈಜ್. ಅದೇ ತರ ನೀವು ಬ್ಯಾಕ್ ನೋಡ್ತಿದ್ದೀರಾ ಅಂದ್ರೆ ಬ್ಯಾಕ್ ಟೈರ್ ಸೈಜ್ ಬಂದು ನಿಮಗೆ ಯೂಜ್ ಫ್ರಂಟ್ ಇಂದ ಏನ್ ಸೇಮ್ ಸೈಜ್ ಇದೆನೋ ಬ್ಯಾಕ್ ಇಂದನೂ ಸೇಮ್ ಅದೇ ತರ ಇದೆ ಅಂತಾನೆ ಹೇಳ್ಬೋದು. 150/80 ಇದನ್ನು 16 ಇಂಚ್ ಇರುತ್ತೆ. ಅದೇ ತರ ನೀವು ಬ್ಯಾಕ್ ಡಿಸ್ಕ್ ಸೈಜ್ ನೋಡ್ತಿದ್ದೀರಾ ಅಂದ್ರೆ ಇದಕ್ಕೆ 260 mm ಕೊಟ್ಟಿದ್ದಾರೆ ಡಿಸ್ಕ್ ಸೈಜ್. ಅದೇ ತರ ನೀವು ಈ ಕಡೆ ನೋಡಬಹುದು. ಅದೇ ತರ ನೀವು ಇದ್ರಾಗ ನೋಡಬಹುದು. ನಿಮಗೆ ಬಂದು ಇದ್ರಾಗ ಯಾವ್ದೇ ರೀತಿಯಾಗಿ ಚೈನ್ ಡ್ರೈವ್ ಇರಲ್ಲ. ಕಂಪ್ಲೀಟ್ ಆಗಿ ಬೆಲ್ಟ್ ಡ್ರೈವ್ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು, ನಿಮಗೆ ಕಾಣಿಸ್ತಿರ್ಬೋದು ವಿಡಿಯೋ ಒಳಗೆ ಬೆಲ್ಟ್ ಡ್ರೈವ್ ಅಂತಾನೆ ಹೇಳ್ಬೋದು. ಈ ಗಾಡಿ ಬಂದು ಮೇನ್ ಬಂದು ನಿಮಗೆ ಟೂರಿಂಗ್ ಫೋಕಸ್ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಒಂದು ಕ್ರೂಸ್ ಬೈಕ್ ನೋಡ್ತಿದ್ದೀರಾ ಅಂದ್ರೆ ಹಾರ್ಲಿ ಡೇವಿಡ್ಸನ್ 48 ಸ್ಪೆಷಲ್ ಇಸ್ ದ ಬೆಸ್ಟ್ ಬೈಕ್ ಅಂತಾನೆ ಹೇಳ್ಬೋದು. ಅದ್ರೊಳಗೂ ಇದ್ರದ್ದು ಸೌಂಡ್ ಕೇಳಿದ್ರೆ ಮಾತ್ರ ನೀವು ಫಿದಾಗೆ ಹೋಗ್ತೀರಾ. ಇದ್ರ ಸೌಂಡ್ ಅಷ್ಟು ಸಖತ್ತಾಗಿದೆ ಅಂತ ಹೇಳ್ಬೋದು. ಒಂದು ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿವಿ ನಾವು RC ಥ್ರಾಟಲರ್ ಅಂತ. ಪ್ಲೀಸ್ ಫಾಲೋ ಮೈ ಪೇಜ್ ಅಂತ ಹೇಳ್ಕೊಂತೀನಿ. ಅದೇ ತರ ಇನ್ಸ್ಟಾಗ್ರಾಮು ಇದೆ RC ಥ್ರಾಟಲರ್ ಅಂತಾನೂ ಇದೆ. ದಾವಣಗೆರೆ ಜನತೆ ಕೇಳ್ಕೊಳೋದು ತುಂಬಾ ಸಪೋರ್ಟ್ ಮಾಡಿ ಅಂತ. ನಾವು ಫಸ್ಟ್ ಟೈಮ್ ನಮ್ಮ ದಾವಣಗೆರೆ ಒಳಗೆ ಒಂದು ಮೋಟೋಲಾಗ್ ಅಥವಾ ಬೈಕ್ ರಿವ್ಯೂ ಮಾಡ್ತಿದೀವಿ ಅಂತಾನೆ ಹೇಳ್ಬೋದು. ದಾವಣಗೆರೆ ಜನತೆಗೆ ಚೂರು ನಮ್ಮ ಲೈಕ್ ಮತ್ತೆ ಫಾಲೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.